ಈಗ ಹೆಂಗಿದೆ ಸರ್ ರವಿ ಸರ್ ಜೊತೆ ನಿಮ್ಮ ಒಡನಾಟ? ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ನಾನೊಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರಿಗೆ ಖುಷ್ಬುಗೆ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ. ನಾನು ಯಾವತ್ತು ಯಾರು ಕೇಳಿದಾಗ್ಲೂ ನಾನು ಅವ್ರಿಗೆ ಆಕ್ಷನ್ ಕಟ್ ಹೇಳೋ ಅಷ್ಟು ಧೈರ್ಯ ಇಲ್ಲ, ಯೋಗ್ಯತೆ ಇಲ್ಲ ಅಂತಿದ್ದೆ. ಬಟ್ ಈ ಕತೆಗೆ ಅವು ಅಭಿಮಾನಿಯಾಗಿ ಬರ್ದಿದ್ದು ಅವ್ರಿಗೆ ಮಾಡಬೇಕಾಗಿತ್ತು ನಾನು. ಸರ್ ಈ ಕಡೆ ಜೋಗಿ ಮಾಡ್ತೀರಿ, ಈ ಕಡೆ ಮಾದೇಶ ಅನ್ನೋ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ರಿ ಶಿವಣ್ಣ ಅವ್ರ ಜೊತೆ. ಎರಡು ಪಕ್ಕ ರೌಡಿಸಮ್ ಓರಿಯೆಂಟೆಡ್ ಸಿನಿಮಾ. ಶಿವಣ್ಣನ ಒಂದು ಮಾಸ್ ಸಬ್ಜೆಕ್ಟ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನನ್ಗೆ ಬರಲ್ಲ. ಅದು ಶಿವಣ್ಣನಿಗಂತಲ್ಲ, ಬೇರೆ ಯಾವ್ದಾದ್ರು ಹೀರೋಗೆ ಈ ತರ ಒಂದು ದರ್ಶನ್ ಅವ್ರ ಕತೆ ಮಾಡಿದ್ದೆ ನಾನು. ಮೈಸೂರು ಹುಡುಗ ಅಂತ ಹೇಳಿದ್ನಲ್ಲ, ಪಕ್ಕ ರೌಡಿಸಮ್. ರೌಡಿಸಮ್ ಅದು ಬೇರೆ. ನಾನು ನಿಮ್ಗೆ ಅದು ಇವತ್ತಿಗೂ ಆ ಕಂಟೆಂಟ್ ಫ್ರೆಶ್. ಯಾಕಂತಂದ್ರೆ ನಾನು ತೆರೆಮರೆಯ ಅನೇಕ ಕಲಾವಿದರನ್ನ ಕ್ಯಾಮ್ರಾ ಮುಂದೆ ಕೂರಿಸಿ ಅವರ ಜೀವನದ ಕಥೆಗಳನ್ನು ಹೇಳಿಸ್ತಾ ಇದ್ದೀರಿ. ಇಷ್ಟು ಜನ ಗಾಂಧಿನಗರದಲ್ಲಿ ಪರಿಚಯ ಇದ್ದು, ಇಷ್ಟು ಜನ ಸೆಲೆಬ್ರಿಟಿಗಳು ಪರಿಚಯ ಇದ್ರೂ ಕೂಡ ಅಂತಹ ಚಿಕ್ಕ ಚಿಕ್ಕ ಪುಟ್ಟ ಕಲಾವಿದರನ್ನು ಕೂರಿಸಿ ಮಾತಾಡ್ಸೋಕೆ ಏನ್ ಕಾರಣ? ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ಒಂದು ಸಣ್ಣದು ಹೇಳ್ಬಿಟ್ಟು ಮುಂದುವರಿಸ್ತೀನಿ. ನಾನು ಅವ್ರ ದೇವ್ರ ಹತ್ರ ಕೇಳ್ಕೊತಾರೆ, ದೇವ್ರೆ ನನಗೆ ಯಾಕೆ ಒಂದು ಸಿನಿಮಾ ಡೈರೆಕ್ಷನ್ ಕೊಡ್ತಾ ಇಲ್ಲ, ನಾನು ಯಾಕೆ ಫ್ಲಾಪ್ ಮಾಡಿ ಕೂರಿಸ್ಬಿಟ್ಟಿದ್ಯಾ, ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡು, ನನಗೆ ಇನ್ನೊಂದು ಅವಕಾಶ ಕೊಡು ಪ್ಲೀಸ್ ಅಂತೆಲ್ಲ ಕೇಳ್ತಿದ್ದೆ. ಈ ಕಥೆಗಳು ಇವ್ರದ್ದೆಲ್ಲ ಕೇಳಿದ್ಮೇಲೆ ಇವಾಗ ನಾನು ಕೇಳ್ಕೊಳ್ಳೋ ದೇವ್ರ ಹತ್ರ ಕೇಳ್ಕೊಳ್ಳೋ ರೀತಿ ಬದಲಾಗಿದೆ. ಸತ್ಯ ದೇವ್ರೆ, ನೀ ನನಗೆ ಏನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಏನ್ ಕೊಟ್ಟಿದ್ಯಲ್ಲ ಇದನ್ನ ಕಿತ್ಕೋಬೇಡ, ಇದನ್ನ ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡು. ಸರ್, ಇವತ್ತಿನ ಕಲಾವಿದರು, ಇವತ್ತಿನ ಸ್ಟಾರ್ಗಳು ಎಲ್ಲರೂ ನನ್ನ ಸ್ನೇಹಿತರೆ, ಎಲ್ಲರೂ ನನ್ನ ಫ್ರೆಂಡ್ಸೇ. ನಾನು ಅವ್ರ ಹತ್ರ ಎಲ್ಲಾನು ಇಂಟರ್ವ್ಯೂ ಅಲ್ಲ, ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ನಾನು ಕೇಳಿಲ್ಲ. ಸರ್, ಬಾಲಾಜಿ ಅವರ ಬಗ್ಗೆ ಹೇಳ್ತಾ ಇದ್ರಿ, ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಯುವರ್ಸ್ ಅಂತ ಹೇಳ್ಬಿಟ್ಟು. ಅಹಂ ಬ್ರಹ್ಮಾಸ್ಮಿ ಸಿನಿಮಾ ಅಹಂ ಪ್ರೇಮಾಸ್ಮಿ ಸಿನಿಮಾ ಆದ್ಮೇಲೆ ಯಾಕೆ ಮತ್ತೆ ಸಿನಿಮಾ ಕಡೆ ಕಾಣಿಸ್ಕೊಳ್ಳಿಲ್ಲ? ಮಾಡಿದ್ರಲ್ಲ ಅವರು. ಅಹಂ ಪ್ರೇಮಾಸ್ಮಿ ಆದ್ಮೇಲೆ ತೋಟ ಮಾಡಿದ್ರು, ಕಂಟಿನ್ಯೂ ಆಗಿ ಸಿನಿಮಾದಲ್ಲಿ. ರೈಟ್ ನಾವು ಈಗ ಏನ್ ಮಾಡ್ತಿದ್ದಾರೆ ಅವರು ತುಂಬಾ. ಇನ್ನೊಂದು ವಿಚಾರ ಕೇಳಬೇಕಿತ್ತು ನಾನು ನಿಮಗೆ. ಮಳವಳ್ಳಿ ಸಾಯಿ ಕೃಷ್ಣ ಅವ್ರ ಹೆಸರನ್ನ ಕೋಟ್ ಮಾಡಿದ್ರಿ. ಅವ್ರು ಮೊನ್ನೆ ಬಂದಾಗ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಅಣ್ಣ ಕಿಂದ್ರ ಜೋಗಿ ತಮ್ಮ ಜೋಗಿ ಆಗ್ಬೇಕು, ಜೋಗಿ ಸಿನಿಮಾಕ್ಕೆ ಬಾಲಾಜಿ ಅವ್ರನ್ನೇ ಹಾಕೊಂಡು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂದಿತ್ತಂತ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಇಲ್ಲ ಅವ್ರು ಹೇಳಿದ್ದೀರಿ ನಿಜ ಇರ್ಬೋದು. ಬಟ್ ಇಲ್ಲಿ ಬಂದಾಗ ಜೋಗಿ ಅನ್ನೋ ಟೈಟ್ಲ್ ಬಂದ ತುಂಟ ಅಂತಾನೆ ಟೈಟ್ಲ್ ಇದ್ದಿದ್ದು. ಯಾವ್ದಕ್ಕೆ? ಜೋಗಿ ಸಿನಿಮಾ ಆ ಕತೆ ಬೇರೆ, ಈ ಕತೆ ಬೇರೆ. ಬಾಲಾಜಿ ಅವ್ರನ್ನ ಇಟ್ಬಿಟ್ಟು ಪ್ರೇಮ್ ಅವ್ರು ಏನ್ ಸಿನಿಮಾ ಮಾಡ್ಬೇಕು ಅಂತಿದ್ರು, ಅದು ತುಂಟ ಟೈಟ್ಲ್. ಓಕೆ, ಜೋಗಿ ಅನ್ನೋ ಡಿಸ್ಕಷನ್ ಬಂದಿತ್ತೇನೋ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ನಾನು ರಾಂಗ್ ಆಗಿ ನಾನು ಕೋಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಆಸ್ ಪರ್ ಮೈ ನಾಲೆಜ್, ನನಗೆ ಗೊತ್ತಿರೋ ಪ್ರಕಾರ ತುಂಟ ಅಂತಾನೆ ಫಸ್ಟ್ ಇದ್ದಿದ್ದು. ಅದು ಒಕ್ಕುಡು ಸಿನಿಮಾ ರೀಮೇಕ್ ಆಗಬೇಕಾಗಿತ್ತು. ಬಟ್ ಆಮೇಲೆ ಪ್ರೇಮ್ ಅವರೇನೋ ರೀಮೇಕ್ ಮಾಡಲ್ಲ ಅಂತ ಹೇಳಿ ಅವರೇ ಒಂದು ಬೇರೆ ಕತೆ ಮಾಡಿದ್ರು. ಆ ಕತೆ ಏನೋ ಇಲ್ಲಿ ಪ್ರೊಡಕ್ಷನ್ ಹೌಸ್ಗೆ ಪ್ರೇಮ್ ಅವ್ರ ಕತೆ ಮಾಡಿದ್ರು, ಹೀರೋಗೆ ಅದು ಕತೆ ಆಗಿಲ್ಲ, ಅದೇನೇನೋ ಆಗಿ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಆಮೇಲೆ ತುಂಟ ಅನ್ನೋ ಟೈಟ್ಲಲ್ಲೇ ಓಂ ಪ್ರಕಾಶ್ ರಾವ್ ಅವರು ಇನ್ನೊಂದು ಬೇರೆ ಕತೆ, ಬೇರೆ ಸಿನಿಮಾ ಮಾಡಿದ್ರು. ಟೈಟಲ್ ಅದೇ. ಬಟ್ ಜೋಗಿ ಕತೆ ಬಾಲಾಜಿ ಅವ್ರಿಗೆ ಹೇಳಿರ್ಲಿಲ್ಲ. ಬಾಲಾಜಿ ಅವ್ರಿಗೆ ಹೇಳಿದ್ ಬೇರೆ ಕತೆ. ಅದು ಒಂದು ಮಂಡ್ಯದಲ್ಲಿ ನಡೆಯುವಂಥ ಕತೆ, ಮಂಡ್ಯ ತಮಿಳ್ನಾಡಲ್ಲಿ ನಡೆಯುವಂಥ ಕತೆ. ಅದು ಜೋಗಿ ಕತೆ ಅಲ್ಲ. ಟೈಟ್ಲ್ ಮೋಸ್ಟ್ಲಿ ಅವ್ರು ಅನ್ಕೊಂಡಿದ್ರು, ಅಣ್ಣ ಕಿಂದ್ರ ಜೋಗಿ ತಮ್ಮ ಜೋಗಿ ಅನ್ನೋದು ಇಲ್ಲಿ ಬರ್ದಿತ್ತಲ್ಲ ಡೆಸ್ಟಿನಿ ಶಿವಣ್ಣ ಅವ್ರಿಗೆ. ಸೊ ಅದೇ ಅವ್ರಿಗೆ ಬಂತು. ಸೊ ಅದಾದ್ಮೇಲೆ ಅವರು ರಾಜ್ಕುಮಾರಿ ಮಾಡಿದ್ರು, ಇನಿಯಾ ಮಾಡಿದ್ರು. ಬಟ್ ಆಮೇಲೆ ನನಗೆ ಗೊತ್ತಿರೋ ಹಾಗೆ ತುಂಬ ಸಿನಿಮಾಗಳು ಅವ್ರಿಗೆ ಹೋಗಿದ್ದು ಪಿಕ್ಚರ್ ಮಾಡೋದಕ್ಕೆ. ಅವರು ಮಾಡಲಿಲ್ಲ. ಅವರು ನನ್ನ ಹತ್ರ ಅವರು 1-to-1 ಕ್ಲೋಸ್ ಡಿಸ್ಕಷನಲ್ಲಿ ಹೇಳೋ ಪ್ರಕಾರ ಬಂದು ಕತೆಗಳು ಹೇಳಿದಾಗಲೇ ನನಗೆ ಗೊತ್ತಾಗುತ್ತೆ ಆ ಸಿನಿಮಾ ಏನು ಯಾವ ಥರ. ಯಾಕೆಂದರೆ ಅವರು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಸರ್, ಆ್ಯಕ್ಟ್ರಿಗಿಂತ ಹೆಚ್ಚಾಗಿ ಅವ್ರ ತಂದೆ ಡಿಸ್ಟ್ರಿಬ್ಯೂಟರ್. ಹೌದೌದು. ಅವ್ರ ತಂದೆ ಕಾರ್ಯ 13ನೇ ದಿವಸದ ಕಾರ್ಯ ಮುಗಿಸ್ಬಿಟ್ಟು ಅವ್ರು ಬಂದು ಈಶ್ವರಿ ಸಂಸ್ಥೆನಲ್ಲಿ ಡಿಸ್ಟ್ರಿಬ್ಯೂಟ್ರಾಗಿ ಕೂತವರು. ಸಾಕಷ್ಟು ಅವ್ರ ಅಣ್ಣನ ಸಿನಿಮಾಗಳನ್ನ ಅವರು ವಿತರಣೆ ಮಾಡಿದ್ದಾರೆ. ಅವರು ಆ ಅನುಭವ ಇದೆ. ಸೊ ಹಾಗಾಗಿ ಅವ್ರಿಗೆ ಆ ಸಿನಿಮಾಗಳು ನಾನು ಮಾಡಿದ್ರೂ ಪ್ರಯೋಜನ ಇಲ್ಲ. ಅದು ಚೆನ್ನಾಗಿ ಆಗಲ್ಲ ಅಂತ ಗೊತ್ತಿದ್ದು ಆ ನಿರ್ಮಾಪಕನ ಹತ್ರ ದುಡ್ಡು ತೊಗೊಂಡು ಜನಗಳ ಹತ್ರ ಬಂದು ಮತ್ತೆ ಮುಖ ಸ್ಟೇಲ್ ಆಗೋದು ಬೇಡ. ಇವತ್ತು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಇದೆ, ಹಾಗೆ ಇದ್ಬಿಡ್ಲಿ. ಅದು ಒಂದು ಒಳ್ಳೆ ಕತೆ, ಒಳ್ಳೆ ಪಾತ್ರ ಬಂದರೆ ಮಾಡೋಣ, ಅಲ್ಲಿವರೆಗೂ ಬೇಡ ಅಂತ ಅವ್ರು ಮಾಡ್ತಿಲ್ಲ. ಡಿಫ್ರೆನ್ಸ್ ಏನು ಸರ್ ಅಣ್ಣ ತಮ್ಮ ಇಬ್ಬರಿಗೂ? ನೀವು ನೋಡಿ ಲುಕ್ ವೈಸ್ ಅಲ್ಲ, ಯಾವ ವೈಸಲ್ಲಿ ನೀವು ಕೇಳ್ತೀರಾ? ಲುಕ್ ವೈಸಲ್ಲಿ ಇಬ್ರು ಸೇಮ್, ಒಂದೇ ಥರ. ಲುಕ್ ವೈಸಲ್ಲಿ ಇಬ್ರು ಸೇಮ್. ಕೆಲಸದ ವೈಖರಿನಲ್ಲಿ ಏನಂತಂದರೆ, ರವಿ ಸಾರು ಸಿನಿಮಾ ಅಂತ ಬರೀ ಸಿನಿಮಾನಲ್ಲೇ ಇರ್ತಾರೆ. ಬಾಲಾಜಿ ಅವರು ಸಿನಿಮಾ ಜೊತೆಗೆ ಬೇರೆ ಬಿಸ್ನೆಸ್ಗಳು, ಬೇರೆ ವಿಚಾರಗಳು ತುಂಬ ಪ್ಯಾಷನ್ ಇದೆ. ಅವರು ಬರೀ ಸಿನಿಮಾ ಒಂದೇ ಅಂತಿಲ್ಲ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ರವಿ ಸರ್ಗೆ ಬರೀ ಸಿನಿಮಾ ಒಂದೇ, ಬಾಲಾಜಿ ಅವರಿಗೆ ಸಿನಿಮಾ ಜೊತೆಗೆ ಜೀವನನೂ ನಡಿಬೇಕಲ್ಲ. ಯಾಕೆಂದರೆ ಸಿನಿಮಾನಲ್ಲಿ ರವಿ ಸರ್ಗೆ ಸಕ್ಸಸ್ ಬಂದ್ಬಿಡ್ತು, ಅವ್ರು ಸ್ಟಾರ್ ಆಗಿಬಿಟ್ರು, ಕ್ರೇಜಿ ಸ್ಟಾರ್ ಆಗಿಬಿಟ್ರು.
ದಟ್ ಇಸ್ ಫೈನ್. ಬಾಲಾಜಿ ಅವರಿಗೆ ಅನ್ಕೊಂಡಂಗೆ ಸಿನಿಮಾ ಕೈ ಹಿಡಿದೇ ಇದ್ದಾಗ ಸಿನಿಮಾ ಬಿಟ್ಟು ಬೇರೆ ಏನೇನು ಬದುಕಕ್ಕೆ ಮಾಡ್ಬೋದು ಅನ್ನೋ ಪ್ಯಾಷನ್ ತುಂಬ ಇದೆ ಅವ್ರಿಗೆ. ಈಗ ಹೆಂಗಿದೆ ಸರ್ ರವಿ ಸರ್ ಜೊತೆ ನಿಮ್ಮ ಒಡನಾಟ? ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನಾನೊಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರಿಗೆ ಖುಷ್ಬುಗೆ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ. ನಾನು ಅದನ್ನ ನಾನು ಯಾವತ್ತೂ ಯಾರು ಕೇಳಿದಾಗ್ಲೂ ನಾನು ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳೋ ಅಷ್ಟು ಧೈರ್ಯ ಇಲ್ಲ, ಯೋಗ್ಯತೆ ಇಲ್ಲ ಅಂತಿದ್ದೆ. ಬಟ್ ಈ ಕತೆಗೆ ಅವು ಅಭಿಮಾನಿಯಾಗಿ ಬರೆದಿದ್ದು ಅವ್ರಿಗೆ ಮಾಡಬೇಕಾಗಿತ್ತು ನಾನು. ಅದಕ್ಕೆಲ್ಲ ಆಗಿತ್ತು, ಪ್ರೊಡಕ್ಷನ್ ಹೌಸು ಎಲ್ಲನೂ ಹೇಳಿದ್ರ ಕತೆ ಅವರಿಗೆ ಹೇಳಿದ್ದೆ. ಅವರು ಸ್ವಲ್ಪ ಅವರ ಮಧ್ಯದಲ್ಲಿ ಕತೆ ವಿಚಾರವಾಗಿ ಹಂಗೆ ಮಾಡಬೇಕು, ಈ ಥರ ಮಾಡಬೇಕು, ಸರಿಗಿಲ್ಲ ಅಂತಂತು. ಸೊ ನಾನು ಇಮಿಡಿಯೇಟಾಗಿ ಅಲ್ಲೇ ಡ್ರಾಪ್ ಮಾಡಿದೆ. ಯಾಕೆಂತಂದರೆ ಆ ಭಿನ್ನಾಭಿಪ್ರಾಯ ಇಟ್ಕೊಂಡು ಸಿನಿಮಾ ಮಾಡಬಾರ್ದು. ಅದು ದುಡ್ಡು ಹಾಕೋ ಪ್ರೊಡ್ಯೂಸರ್ಗೂ ಲಾಸ್ ಆಗುತ್ತೆ, ನಮ್ಮಲ್ಲೂ ಆ ಸಂಬಂಧಗಳು ಕೆಡುತ್ತೆ. ಎಲ್ಲೋ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆತ್ರದಲ್ಲಿ ಅರ್ಜಲ್ಲಿ ನನ್ನ ಮೊದಲನೇ ದಿವಸದಿಂದ ಇದು ಸಿದ್ಧಾಂತ ಅದೇನೆ. ರವಿಚಂದ್ರನ್ ಅವ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳಬಾರ್ದು, ಯಾಕೆಂದರೆ ಅವ್ರ ಗುರು ಸ್ಥಾನದಲ್ಲೇ ಇರಬೇಕು. ನಾನು ಒಬ್ಬ ಗುರುಗೆ ಹೋಗ್ಬಿಟ್ಟು ರೆಡಿ ಆ್ಯಕ್ಷನ್ ಅಂತ ಹೇಳಬಾರ್ದು ಅಂತಲೇ ಇದೆ. ಬಟ್ ಈ ಕತೆ ಬಂದಾಗ ಎಲ್ಲ ಒಂದು ಟೆಂಪ್ಟ್ ಆಗ್ಬಿಟ್ಟೆ, ಈ ಕಾಂಬಿನೇಷನ್ ಮತ್ತೆ ತರಬೇಕು. ಒಬ್ಬ ಫ್ಯಾನ್ ಆಗಿ ಬರ್ದಿದ್ದು ನಾನು ಈ ಕತೆನ, ಅಂದರೆ ರವಿಚಂದ್ರನ್ ಅದು ಕಮ್ ಬ್ಯಾಕ್ ಅಂತ ತರಬೇಕು ಅಂತ. ಅವ್ರಿಗೆ ರವಿ ಸರ್ಗೆ ಅವ್ರದ್ದೇ ಆದಂಥ ಕೆಲವು ಕಾರಣಗಳಿತ್ತು ಅದನ್ನು ಬೇಡ ಅಂತ ಹೇಳೋದಕ್ಕೆ. ಅಫ್ಕೋರ್ಸ್ ನನಗೂ ಕೂಡ ಅವರು ಹೇಳಿದ್ದನ್ನೆಲ್ಲ ಒಪ್ಪಬೇಕು. ಒಬ್ಬ ಅಭಿಮಾನಿಯಾಗಿ ಅವ್ರು ಏನು ಹೇಳಿದ್ರು ಒಪ್ತೀನಿ. ಆದರೆ ನಾನು ಕೂಡ ಅದೇ ಗರಡಿಂದ ಬಂದವನು. ಒಬ್ಬ ಡೈರೆಕ್ಟ್ರಾಗಿ ಅವ್ರು ಹೇಳಿದ್ದನ್ನೆಲ್ಲ ಒಪ್ಪಕ್ಕೆ ನಾನು ರೆಡಿ ಇಲ್ಲ. ಸೊ ಈ ಭಿನ್ನಾಭಿಪ್ರಾಯಗಳು ಬರುತ್ತೆ, ಈ ಗೊಂದಲಗಳಾಗುತ್ತೆ, ನಾಳೆ ಸಿನಿಮಾ ಸಫರ್ ಆಗುತ್ತೆ. ಮತ್ತು ನಾನು ಇಷ್ಟು ದಿವಸ ಆದಮೇಲೆ ಸಿನಿಮಾ ಮಾಡಿದ್ರು ಸ್ಮೂತಾಗಿ ಆಗಬೇಕು, ಮತ್ತೆ ಕಿತ್ತಾಡಿಕೊಂಡು ರಬ್ಬಾಡಿಕೊಂಡು ಇವತ್ತು ಜಗತ್ತಿಗೆ ಏನೇ ಆಗಲಿ ಏನೇ ಹೇಳಿದ್ರು ಅವರು ಹೇಳಿದ್ದನ್ನು ಮೀರಿ ನಾನು ಮಾಡೋದು ಗೆದ್ದುಬಿಟ್ರೆ ಎಲ್ಲ ಚಂದ. ನೋಡು ಗೆದ್ದ, ರವಿಚಂದ್ರನಿಂದ ಪಿಕ್ಚರ್ ಗೆದ್ದು ಅಂದರೆ ನಾಳೆ ಸೋತ್ಬಿಟ್ಟಾಗ ರಘುರಾಮಿಂದನೇ ಪಿಕ್ಚರ್ ಸೋಲ್ತು ಅಂತ ಬೇಡ, ಆ ಹಂತಕ್ಕೆ ತೊಗೊಂಡೋಗೋದೇ ಬೇಡ. ಸರ್ ಈ ಕಡೆ ಜೋಗಿ ಮಾಡ್ತೀರಿ, ಈ ಕಡೆ ಮಾದೇಶ ಅನ್ನೋ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದಿರಿ ಶಿವಣ್ಣ ಅವ್ರ ಜೊತೆ. ಎರಡು ಪಕ್ಕ ರೌಡಿಸಮ್ ಓರಿಯೆಂಟೆಡ್ ಸಿನಿಮಾ. ಅಷ್ಟು ಹತ್ತಿರದಲ್ಲಿ ಇದ್ಕೊಂಡು ಆ ಸಿನಿಮಾ ಮಾಡಿದ ಮೇಲೂ ಕೂಡ ಶಿವಣ್ಣನಿಗೆ ಒಂದು ಮಾಸ್ ಸಬ್ಜೆಕ್ಟ್ ಮಾಡಬೇಕು, ಈ ಥರದ ಒಂದು ಸಬ್ಜೆಕ್ಟ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನನಗೆ ಬರಲ್ಲ. ಅದು ಶಿವಣ್ಣನಿಗಂತಲ್ಲ, ಬೇರೆ ಯಾವುದಾದ್ರೂ ಹೀರೋಗಿ ಈ ಥರ ಒಂದು ದರ್ಶನ್ ಅವ್ರಿಗೆ ಅದೇ ಮಾಡಿದ್ದೆ ನಾನು. ಮೈಸೂರು ಹುಡುಗ ಅಂತ ಹೇಳಿದ್ನಲ್ಲ, ಪಕ್ಕ ರೌಡಿಸಮ್. ರೌಡಿಸಮ್ಮು ಅದು ಬೇರೆ. ನಾನು ನಿಮಗೆ ಅದು ಇವತ್ತಿಗೂ ಆ ಕಂಟೆಂಟ್ ಫ್ರೆಶ್. ಯಾಕಂತಂದ್ರೆ ನಾನು ಮಾಧ್ಯಮದಲ್ಲಿ ಹೇಳ್ಬಿಟ್ರೆ ಆ ಕಂಟೆಂಟು ನಾಳೆ ಯಾರಿಗೋ ಬೇರೆ ಥರದಲ್ಲಿ ಇದಾಗ್ಬೋದು. ನಾನು ಇದು ಮುಗಿದ್ಮೇಲೆ ಹೇಳ್ತೀನಿ, ರೌಡಿಸಮ್ ಆ ಥರ ರೌಡಿಸಮ್ ನೀವು ಬಂದೇ ಇಲ್ಲ ಇವತ್ತರೆಗೂ. ಅಂದರೆ ಇವತ್ತಿಗೂ ಆ ಸಿನಿಮಾ ಮಾಡೋ ಇವತ್ತಿಗೂ ಆ ಥರ ಯಾರು ಹೀರೋ ಇವತ್ತು ದರ್ಶನ್ ಅವ್ರಿಗೆ ಆಗಲ್ಲ. ಯಾಕೆಂದರೆ ಆ ಏಜ್ ಆಗೋದಿದೆ. ನನಗೆ ಅದಕ್ಕೊಂದು ಧ್ರುವ ಸರ್ಜಾ ಏಜ್ ಗ್ರೂಪ್ನವ್ರು ಬೇಕು. ಒಂದು ಹೇಳ್ಬೋದಾ ಒಂದು 3-4 ಹೆಸರು ಇಂಥವ್ರಿಗೆ ಸೂಟ್ ಆಗುತ್ತೆ? ಅಲ್ಲ, ಇವಾಗ ಹೇಳಿದ್ನಲ್ಲ, ಧ್ರುವ ಸರ್ಜಾ ಅವ್ರಿಗೆ ಇವತ್ತಿನ ದಿವಸದಲ್ಲಿ ಆ ಕಂಟೆಂಟು ಸೂಟ್ ಆಗುತ್ತೆ. ಅಂದರೆ ಆ ಏಜ್ ಗ್ರೂಪ್ನವ್ರಿಗೆ ಆ ಥರದ್ದು. ಅಂದರೆ ತುಂಬ ಒಂದು ಆ ಥರದ ರೌಡಿಸಮ್ ಬಂದೇ ಇಲ್ಲ, ಇವತ್ತರೆಗೂ ಬಂದಿಲ್ಲ. ಫಸ್ಟ್ ಪೋಸ್ಟ್ ಡಿಸೈನೇ ನಾನು ಹೇಳ್ತೀನಿ ನಿಮಗೆ. ನೀವು ಇವತ್ತು ಕೇಳ್ಬಿಟ್ಟು ನೀವು ಹೇಳಿ ನನಗೆ ಪರ್ಸ್ನಲಿ, ಆಮೇಲೆ ಇದು ಬಂದಿದೆಯಾ ಬಂದಿಲ್ವಾ ನೀವೆಲ್ಲ ನೋಡಿದ್ರೆ. ಏನಂದರೆ ಶ್ರೀನಿವಾಸ್ ಅವರೇ, ಇಷ್ಟು ಐಡಿಯಾಗಳಿರುತ್ತೆ, ಆದರೆ ನಮ್ಮಂಥವ್ರಿಗೆ ಒಂದು ವೇದಿಕೆ ಬೇಕು ಸಿನಿಮಾ ಮಾಡೋಕ್ಕೆ. ಸಕ್ಸಸ್ ಇದ್ದಾಗ ಈ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಕರೆದುಬಿಟ್ಟು ಡೇಟ್ ಕೊಟ್ಟು ಟೈಮ್ ಕೇಳಿ ಕತೆ ಕೇಳ್ತಾರೆ. ಫೇಲ್ಯೂರ್ ಅನ್ನೋದಿದ್ದಾಗ ಇವನು ಅದೇ ಕಿಸ್ದಿಲ್ಲ, ಇದೇನು ಕಿಸಿತಾನೆ ಅಂತ ಕರೆಯಲ್ಲ ಯಾರು. ಈ ನಿಟ್ಟಲ್ಲಿ ನಾನು ಗಣೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಆ ಸ್ಟಾರ್ಡಮ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ನೀನು ಮಾಡೋ ಸಿನಿಮಾ ಅಂತ ಹೇಳ್ಬಿಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಈ ಅವಕಾಶನ ನಾನು ಪ್ರೂವ್ ಮಾಡಿಕೊಂಡ್ರೆ ಮುಂದೆ ಗೆಲ್ತೀನಿ. ಅಕಸ್ಮಾತ್ ಇದು ಅವಕಾಶ ಸಿಗಲೇ ಅಲ್ವಾ, ನೋ ಪ್ರಾಬ್ಲಮ್. ತುಂಬ ಕೆಲಸಗಳಿದೆ ಯೂಟ್ಯೂಬಲ್ಲಿ ಮಾಡೋದಕ್ಕೆ, ತುಂಬ ಕೆಲಸಗಳಿದೆ. ಹ್ಯಾಪಿ ಆಗೋದನ್ನು ಮಾಡ್ಕೊಂಡಿರ್ತೀನಿ. ಓಕೆ, ಬ್ಯಾಕ್ ಟು ಯೂಟ್ಯೂಬ್ ಸರ್. ಯೂಟ್ಯೂಬ್ ಚಾನಲ್ನ ಭಾಳ ಅದ್ಭುತವಾಗಿ ನಡೆಸ್ತಾ ಇದ್ದೀರಿ. ತೆರೆಮರೆಯ ಅನೇಕ ಕಲಾವಿದರನ್ನ ಕ್ಯಾಮ್ರಾ ಮುಂದೆ ಕೂರಿಸಿ ಅವರ ಜೀವನದ ಕಥೆಗಳನ್ನು ಹೇಳಿಸ್ತಾ ಇದ್ದೀರಿ. ಇಷ್ಟು ಜನ ಗಾಂಧಿನಗರದಲ್ಲಿ ಪರಿಚಯ ಇದ್ದು, ಇಷ್ಟು ಜನ ಸೆಲೆಬ್ರಿಟಿಗಳು ಪರಿಚಯ ಇದ್ದರೂ ಕೂಡ ಅಂತಹ ಚಿಕ್ಕ ಚಿಕ್ಕ ಪುಟ್ಟ ಕಲಾವಿದರನ್ನು ಕೂರಿಸಿ ಮಾತಾಡ್ಸೋಕ್ಕೆ ಏನು ಕಾರಣ ಸರ್? ಒಂದು ಇವ್ರಿಗೆಲ್ಲ ಇವತ್ತು ನೀವು ಹೇಳ್ದಂಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ಒಂದು ಸಣ್ಣದು ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಮೊದಲೆಲ್ಲ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ, ಸ್ನಾನ ಮಾಡ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ, ದೇವ್ರೆ ನನಗೆ ಯಾಕೆ ಒಂದು ಸಿನಿಮಾ ಡೈರೆಕ್ಷನ್ ಕೊಡ್ತಾ ಇಲ್ಲ, ನಾನು ಯಾಕೆ ಫ್ಲಾಪ್ ಮಾಡಿ ಕೂರಿಸ್ಬಿಟ್ಟಿದ್ಯಾ, ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡು, ನನಗಿನ್ನೊಂದು ಅವಕಾಶ ಕೊಡು ಪ್ಲೀಸ್ ಅಂತೆಲ್ಲ ಕೇಳ್ತಿದ್ದೆ. ಈ ಕತೆಗಳು ಇವ್ರದ್ದೆಲ್ಲ ಕೇಳಿದ್ಮೇಲೆ ಇವಾಗ ನಾನು ಕೇಳ್ಕೊಳ್ಳೋ ದೇವ್ರ ಹತ್ರ ಕೇಳ್ಕೊಳ್ಳೋ ರೀತಿ ಬದಲಾಗಿದೆ. ಸತ್ಯ, ದೇವರೇ ನೀನು ನನಗೇನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಇವಾಗ ಏನು ಕೊಟ್ಟಿದೆಯಲ್ಲ ಇದನ್ನು ಕಿತ್ಕೋಬೇಡ, ಇದನ್ನು ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡು. ನನ್ನ ಡೈಮೆನ್ಷನ್ ಬದಲಾಗಿದೆ. ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ಏನಕ್ಕೆ ಅಂತಂದರೆ, ಸರ್ ಇವತ್ತಿನ ಕಲಾವಿದರು, ಇವತ್ತಿನ ಸ್ಟಾರ್ಗಳು ಎಲ್ಲರೂ ನನ್ನ ಸ್ನೇಹಿತರೆ, ಎಲ್ಲರೂ ನನ್ನ ಫ್ರೆಂಡ್ಸೇ. ನಾನು ಅವ್ರ ಹತ್ರ ಎಲ್ಲನೂ ಇಂಟರ್ವ್ಯೂ ಅಲ್ಲ, ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ನಾನು ಕೇಳಿಲ್ಲ. ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ನನ್ನ ಕಂಟೆಂಟ್ ಇಷ್ಟ ಆದರೆ ಜನ ನೋಡ್ತಾರೆ, ಇಷ್ಟ ಆಗಲಿಲ್ವಾ ನೀವು ಯಾರ ಕೈನಲ್ಲಿ ಹೇಳಿಸಿದ್ರು ಅವ್ರು ನೋಡಲ್ಲ. ಅಂದರೆ ಯಾವುದಾದ್ರೂ ಸೆಲೆಬ್ರಿಟಿಗಳು ನಿಮ್ಮ ಕಂಟೆಂಟ್ ನೋಡಿ ಫೋನ್ ಮಾಡಿ ತುಂಬ ಜನ ಆ್ಯಂಡ್ ದೇ ವಾಂಟ್
ಸುದೀಪ್ ಸರಿಂದ ಹಿಡಿದು ಗಣೇಶ್ ಸರಿಂದ ಹಿಡಿದು ಬ್ಯೂಟಿ. ಎಲ್ಲರೂ ಹೇಳೋದು ವಾಟ್ ಎವರ್ ಯು ಆರ್ ಗೋಯಿಂಗ್, ಯು ಗೋ ಇನ್ ದ ಸೇಮ್ ಟ್ರ್ಯಾಕ್, ಡೋಂಟ್ ಚೇಂಜ್ ಯುವರ್ ಟ್ರ್ಯಾಕ್. ಯಾಕೆಂತಂದರೆ ನನ್ನ ಇಂಟೆನ್ಷನ್ ಇಷ್ಟೇ. ಇವಾಗ ಸೋ ಕಾಲ್ಡ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳು, ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಇವ್ರದ್ದೆಲ್ಲ ಇಂಟರ್ವ್ಯೂಗಳು ಮಾಡೋದಕ್ಕೆ ತುಂಬ ವೇದಿಕೆಗಳಿದೆ, ತುಂಬ ಚಾನಲ್ಗಳಿದೆ. ಆದರೆ ಈ ಥರ ಮರೆಯಾದವರು, ಎಲ್ಲೋ ಇರೋರನ್ನ ಹುಡ್ಕೊಂಡೋಗಿ ಮಾಡಬೇಕು ಅನ್ನೋರು ತುಂಬ ಕಡಿಮೆ ಸಂಖ್ಯೆ ಇದೆ. ಮಾಡೋರೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಐ ಆಮ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳ್ತಿಲ್ಲ, ಬಟ್ ಕಡಿಮೆ ಇದ್ದಾರೆ. ನನ್ನ ಕಾನ್ಸಂಟ್ರೇಷನ್ ಅವ್ರಿಗೆ. ಆ್ಯಂಡ್ ನಾನೊಬ್ಬ ಸಿನಿಮಾ ಡೈರೆಕ್ಟರ್ ಆಗಿರೋದು, ಕೆಲವ್ರು ಕೇಳ್ತಾರೆ ನೀವು ಸಿನಿಮಾ ರಿವ್ಯೂಸ್ ಮಾಡಿ, ಪ್ರಮೋಷನ್ಸ್ ಮಾಡಿ. ನನಗದು ಇಷ್ಟ ಇಲ್ಲ. ನಾನೊಬ್ಬ ಸಿನಿಮಾದವನಾಗಿ ಇನ್ನೊಂದು ಸಿನಿಮಾನ ವಿಮರ್ಶೆ ಮಾಡೋಷ್ಟು ಯೋಗ್ಯತೆ ನನಗಿಲ್ಲ, ಯಾಕೆಂದರೆ ನಾನು ಸಿನಿಮಾದವನು. ಆ್ಯಂಡ್ ಎರಡನೇದು, ಯೂಟ್ಯೂಬ್ ಅನ್ನೋದು ನಮಗೆ ಒಂದಿಷ್ಟು ದುಡ್ಡು ಕೊಡ್ತಾ ಇದೆ. ಒಂದೊಂದು ಸತಿ ತುಂಬ ಚೆನ್ನಾಗಿ ಕೊಡುತ್ತೆ, ಒಂದೊಂದು ಸತಿ ಏನೂ ಕೊಡಲ್ಲ. ಇದು ಒಂದು ಗ್ಯಾಂಬ್ಲಿಂಗ್ ಸಿನಿಮಾ ಥರ. ಒಂದೊಂದು ಸಿನಿಮಾ ಚೆನ್ನಾಗಿ ಓಡುತ್ತೆ, ಒಂದೊಂದು ಸಿನಿಮಾ ಚೆನ್ನಾಗಿ. ಹಂಗಂತ ನಾನು ಜನಗಳು ಅವ್ರ ಸಮಯ ಕೊಡೋದೇ ನನಗೆ ದೊಡ್ಡ ವಿಚಾರ, ಅದರಿಂದ ನನಗೆ ದುಡ್ಡು ಬರುತ್ತೆ. ಅಲ್ಲಿ ಮತ್ತೆ ನಾನು UPI ಕೋಡ್ ಹಾಕೋದು, ಸ್ಕ್ಯಾನ್ ಹಾಕೋದು, ದಟ್ಸ್ ನಾಟ್ ಮೈ ಗೇಮ್. ನನ್ನ ಆಟ ಅದಲ್ಲ. ನಾನು ನಿನಗೆ ಬೇಕಾಗಿರೋದು ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಇಷ್ಟ ಇದೆಯಾ ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ಲ, ನೆಕ್ಸ್ಟ್ ಈ ಕಂಟೆಂಟ್ ನಿಮಗೇನು ಇಷ್ಟ ಆಗೋ ಥರದ್ದು ಮಾಡ್ತೀನಿ ನಾನು. ಸೊ ನನ್ನ ಹುಡುಕಾಟ ಅಥವಾ ನನ್ನ ಪ್ರಯತ್ನ ಈ ನಿಟ್ಟಿನಲ್ಲೇ ಇರುತ್ತೆ ಹೊರತು ಬೇರೆ ಥರದ್ದು ಹೋಗಲ್ಲ. ನನಗೆ ಇದು ಟೈಮ್ ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ. ಏನಂದರೆ ನನಗೆ ಎದುರಾಗೋ ಟಾಸ್ಕು, ಇವ್ರುಗಳು ಎಲ್ಲೆಲ್ಲೋ ಹೊಟ್ಟೋಗಿರ್ತಾರೆ, ಇವ್ರನ್ನ ಹುಡುಕೋದು, ಲೈನ್ ಅಪ್ ಮಾಡೋದು. ಅಯ್ಯೋ ಲೈನ್ ಅಪ್ ಬಿಟ್ಬಿಡಿ ಸರ್, ಇವ್ರನ್ನ ಹುಡುಕಿದ ಮೇಲೆ ಇವ್ರನ್ನ ಒಪ್ಸೋದು. ಅಷ್ಟು ಬೇಗ ಒಪ್ಪಲ್ಲ. ಅವನು ಅವರೆಲ್ಲ ಪಾಪ ಈ ಲೈಮ್ ಲೈಟು ಇದರಿಂದೆಲ್ಲ ಹೆದರು ಬಿಟ್ಟಿರ್ತಾರೆ. ಇವತ್ತು ಇದು ಒಂದು ಯೂಟ್ಯೂಬ್ ಮೂಲಕ, ನಿಮ್ಮ ಒಂದು ವಾಹಿನಿ ಮೂಲಕ ನಾನೊಂದು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಅನ್ನೋದು ತುಂಬ ಒಂದು ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಮೀಡಿಯಾ. ಇದನ್ನು ಅಡ್ವಾಂಟೇಜ್ಗಿಂತ ಸಾಕಷ್ಟು ಜನ ಡಿಸಡ್ವಾಂಟೇಜ್ಗಳು ತಗೋತಾ ಇದ್ದಾರೆ. ಅಂದರೆ ಇದನ್ನು ಯಾರು ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ನೋಡ್ಬೋದು, ಬಟ್ ಇದರಲ್ಲಿ ಬೇಕಾಗಿರೋ ವಿಷಯಗಳಿಗಿಂತ ಬೇಡದೇ ಇರೋ ವಿಷಯಗಳು ಜಾಸ್ತಿಯಾಗಿ ನಾವು ಗೆಸ್ಟ್ಗಳನ್ನ ಕೇಳೋಕ್ಕೆ ಹೋದಾಗ ಅವ್ರು ಒಪ್ಪಲ್ಲ. ಅಯ್ಯೋ ಇದರಲ್ಲಿ ಏನೋ ತೋರಿಸ್ಬಿಡ್ತೀರಾ, ನೀವೇನೋ ನಮ್ಗೆ ಗಂಗ್ ಮಾಡ್ಬಿಡ್ತೀರಾ, ಏನೋ ಕೇಳ್ಬಿಡ್ತೀರಾ, ಈ ಫಿಯರಲ್ಲಿ ಇರ್ತಾರೆ. ಪಾಪ ಎಲ್ರಿಗೂ ಗೊತ್ತಿರಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಒಂದು ಟೈಮ್ ತೊಗೊಳುತ್ತೆ. ಆ ಕನ್ವಿನ್ಸ್ ಆದಮೇಲೆ ಅವ್ರ ಡೇಟ್ ತೊಗೊಳೋದಕ್ಕೆ, ಅಯ್ಯೋ ನೀವು ನಂಬಲ್ಲ, ತುಂಬ ಜನ ನನಗೆ ಕೇಳಿದ್ದಾರೆ. ರಾಮಕೃಷ್ಣ ಹೆಗಡೆ, ಪುಟಾಣಿ ಏಜೆಂಟ್ 1, 2, 3 ಪಿಕ್ಚರ್ ಹೀರೋ, 3 ವರ್ಷದಿಂದ ಮಾತಾಡಿದ್ದೀನಿ ಅವ್ರನ್ನ. ಅವ್ರು ಇವತ್ತವರೆಗೂ ನಂಗೆ ಡೇಟ್ ಕೊಟ್ಟಿಲ್ಲ. ಅದೇ ಕಣ್ಣು ಸಿನಿಮಾ ಸತೀಶು, ಅವರು ಇಲ್ಲ ನಾನು ಕೊಡೋದೇ ಇಲ್ಲ, ಯೂಟ್ಯೂಬರ್ಸಿಗೆ ಕೊಡೋದೇ ಇಲ್ಲ, ನಾನು ಬೇಡ ನನಗೆ. ಅಂದರೆ ಏನೋ ನಮ್ಮನ್ನು ಕಾಲು ಕಸೋ ನೋಡಿದ್ರೆ ನನಗೆ ಬೇಡ ಆ ಥರದ್ದು ಇಂಟರ್ವ್ಯೂ ಅಂತ ಹೇಳಿದ್ರೆ. ಅಂಜನನ್ ತುಂಬ ಜನ ಕೇಳಿದ್ದಾರೆ, ಅವ್ರನ್ನ ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸೊ ಹೀಗೆ ಈ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಇದು ನನಗೆ ಟೈಮ್ ಹಿಡಿದ್ಬಿಡುತ್ತೆ. ಇದು ಆದಮೇಲೆ ಅವ್ರದ್ದು ಬಗ್ಗೆ ರಿಸರ್ಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ದೆನ್ ಇಂಟರ್ವ್ಯೂ, ಮಾತಾಡಬೇಕು. ಹೌದು, ಸುಮ್ಮನೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ. ಹೇಳಿ ನಿಮ್ಗೆ ಇಷ್ಟವಾಗಿರೋ ಕಲರ್ ಯಾವುದು, ನಿಮ್ಗೆ ಇಷ್ಟವಾಗಿರೋ ಡ್ರೈವ್ ಎಲ್ಲಿ ಹೋಗ್ತೀರಾ, ಅದೆಲ್ಲ ಕೇಳೋಕ್ಕಾಗಲ್ವಲ್ಲ. ಅಂಥ ದೊಡ್ಡವರು ಟೈಮ್ ಕೊಟ್ಟಾಗ ನಾವು ಎಷ್ಟಾಗುತ್ತೆ ಅಷ್ಟು ವಿಷಯ ಎಳ್ಕೊಂಡ್ರೆ ನಮಗೆ ಜನಗಳಿಗೊಂದು ಅಭಿರುಚಿ, ಒಂದು ಒಳ್ಳೆ ವಿಷಯ ಕೊಡ್ತೀವಿ ಅನ್ನೋದೊಂದು ತೃಪ್ತಿ. ಓಕೆ ಸರ್, ಇಷ್ಟೆಲ್ಲ ಮಾತುಕತೆ ಮಧ್ಯೆ ರಘುರಾಮ್ ಅವರಿಗೆ ಮದುವೆ ಹೆಂಗಾಯ್ತು? ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್, ನನ್ನ ಚೈಲ್ಡ್ಹುಡ್ ಲವ್ ಸರ್ ನಂದು. ಹೇಳ್ಬೋದಾ ಲವ್ ಸ್ಟೋರಿ? ಅಯ್ಯೋ ನನ್ನ ಅದರಲ್ಲೆಲ್ಲ ಏನು ಮುಚ್ಚುಮರೆ. ನನ್ನ 8ನೇ ಕ್ಲಾಸಿಂದ ನಾನು ಲವ್ ಮಾಡಿದ್ದು. ನನ್ನ ಚೈಲ್ಡ್ಹುಡ್ ಲವ್. ಬೆಂಗಳೂರಿಗೆ ಬಂದ್ಮೇಲೆ? ಹೌದು, ಬೆಂಗಳೂರು ಮನೆ ಎದುರುಗಡೆ ಇದ್ವಿ, ಮೇಲೆ ಸಾಮ್ನೆ ವಾಲಿ ಕಿಟಕಿ ಮೇ, ಪಕ್ಕದ ಮನೆ. ಅವರು ಒಂದೇ ಸ್ಕೂಲಾ? ಇಲ್ಲಪ್ಪ, ಒಂದೇ ಏರಿಯಾ. ಅವ್ರು ಬೇರೆ ಸ್ಕೂಲು, ನಾನು ಬೇರೆ ಸ್ಕೂಲು. ಆ್ಯಂಡ್ ಅವರು ತುಂಬ ಒಳ್ಳೆ ಹೆಣ್ಮಗಳು, ಅಂದರೆ ತುಂಬ ಚೆನ್ನಾಗಿ ಓದೋರು. ಆ್ಯಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅವರು. ಈ ಪ್ರಕಾಶ್ ಪಡ್ಕೋಣೆ ಅವರ ಜೊತೆಗೆಲ್ಲ ಆಡಿದ್ದಾರೆ. ದೀಪಿಕಾ ಪಡ್ಕೋಣೆ ಅವ್ರು ಅಲ್ಲ ಪರಿಚಯ ಇಲ್ಲ, ಬಟ್ ಅವ್ರ ಅಪ್ಪ, ಅವ್ರ ತಂದೆ, ಇವ್ರು ನನ್ನ ಮಾವ, ನನ್ನ ಹೆಂಡತಿ ಅವ್ರ ತಂದೆ ಇಬ್ರು ಫ್ರೆಂಡ್ಸು. ನಮ್ಮ ಮಾವ ಅವರು ವಿಷ್ಣುವರ್ಧನ್ ಸರ್ ಕ್ಲಾಸ್ಮೇಟು. ಹೌದಾ? ಹೌದು, ನ್ಯಾಷನಲ್ ಕಾಲೇಜ್. ಅವರೆಲ್ಲ ವಿಷ್ಣು ಸರ್ಲ ನಮ್ಮ ಅತ್ತೆ ಮನೆಗೆ, ಅಂದರೆ ನಮ್ಮ ಮದುವೆಗೆ ಮುಂಚೆ ಎಲ್ಲ ತುಂಬ ಬರೋರಂತೆ ಮೈಸೂರಿಗೆ. ಇನ್ಫ್ಯಾಕ್ಟ್ ನನ್ನ ಚೆಲುವೆನಿನ್ನು ನೋಡಲು ಆಡಿಯೋ ರಿಲೀಸ್ ಮಾಡಬೇಕಾದ್ರೆ ವಿಷ್ಣು ಸರ್ ಅಲ್ಲೇ ಕಿಂಗ್ಸ್ ಕೋರ್ಟಲ್ಲೇ ಇದ್ರು. ನಾನು ಹೋಗ್ಬಿಟ್ಟು ಬ್ಲೆಸ್ಸಿಂಗ್ ತೊಗೊಂಡಾಗ ಇಂಥ ಮಗಳು ಅಂತ ಹೇಳಿದಾಗ ತುಂಬ ಖುಷಿಪಟ್ಟರು. ಅಯ್ಯೋ ಹೆಂಗಿದ್ದಾನೆ, ಅವ್ರು ನಮ್ಮ ಮಾವನ ಹತ್ರ ಫೋನಲ್ಲಿ ಮಾತಾಡಿ ನಾನು ಬರ್ತೀನಿ ಮನೆಗೆ ಕರ್ಕೊಂಬನ್ನಿ ಅಂತೆಲ್ಲ ಹೇಳಿ ಅದೊಂದು ಮೂಮೆಂಟ್ ಇತ್ತು. ಬಟ್ ಅದಾಗಿ ಒಂದು ಡಿಸೆಂಬರ್ 4th ನಾನು ವಿಷ್ಣು ಸರ್ನ ಮೀಟ್ ಮಾಡಿದ್ದು. 30th ವಿಷ್ಣು ಸರ್ ಸೇಮ್ ತೀರ್ಕೊಂಡ್ರು, ಅದಾಗಲಿಲ್ಲ. ಸೊ ಅವಳು ನನಗೆ, ಅಂದರೆ ನನ್ನ ಫೇಲ್ಯೂರ್ಸ್ನ ತಡ್ಕೊಂಡಿರೋದು ಇದೆಯಲ್ಲ ಸರ್, ಅದು ತುಂಬ ಅಪರೂಪ. ಎಲ್ಲರ ಮನೆಯಲ್ಲೂ ಎಲ್ಲ ಹೆಂಡ್ತಿರು ಹಾಗೆ ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಂದರೆ ಅವಳು ಮನಸ್ಸು ಪಟ್ಟಿದ್ರೆ, ಅಥವಾ ಅವಳು ಇದ್ದಿದ್ದ ಎಜುಕೇಷನ್ಗೆ, ಅಥವಾ ಅವ್ರ ತಂದೆಗಿದ್ದಿದ್ದ ಕಾಂಟ್ಯಾಕ್ಟ್ಗೆ, ಇಲ್ಲ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಎಂಥವ್ರನ್ನೋ ಮದುವೆಯಾಗಿ ಎಲ್ಲ ಸೆಟ್ಲಾಗಿ ಖುಷಿಯಾಗಿರ್ಬೋದಾಗಿತ್ತು. ಇವಾಗ
ನನ್ನನ್ನು ಮದುವೆ ಆಗಿ ನಾನು ಓದಲ್ಲಾಗಲಿ ಅವಳಿಗೆ ಸಮ ಇಲ್ಲ. ಅವಳು ಗ್ರ್ಯಾಜುಯೇಟು, ನಾನು ಗ್ರ್ಯಾಜುಯೇಟ್ ಅಲ್ಲ. ರೂಪದಲ್ಲಾಗಲಿ ನಾನು ಅವಳಿಗೆ ಸಮ ಇಲ್ಲ. ಆ್ಯಂಡ್ ಬುದ್ಧಿನಲ್ಲಾಗಲಿ ನಾನು ಯಾವುದ್ರಲ್ಲೂ ಸಮ ಇಲ್ಲ. ಆದರೂ ಕೂಡ ನನ್ನನ್ನೇ ಇಷ್ಟಪಟ್ಟು ನನ್ನ ಸೋಲುಗಳನ್ನ ಸಹಿಸಿ ಈ ಸಿನಿಮಾ ಸಹವಾಸ ಮಾಡಿ ಈ ಸಿನಿಮಾದಿಂದಾದ ಅವಮಾನಗಳನ್ನ ಸಹಿಸಿ ನನಗೆ ಮುದ್ದಾದ 2 ಹೆಣ್ಮಕ್ಳನ್ನ ಕೊಟ್ಟು ಇವತ್ತಿಗೂ ನಿಮ್ಮ ಪ್ರೋಗ್ರಾಮ್ ಬರಬೇಕಾದ್ರೆ ಈ ಬಟ್ಟೆ ಹಾಕ್ಕೊಂಡು ಹೋಗು, ಇದು ಹಾಕ್ಕೊಂಡು ಹೋಗಬೇಡ ಅಂತ ಹೇಳೋವಷ್ಟು ಒಂದು ನನ್ನ ಮನೇನ, ನನ್ನ ಮನಸ್ಸನ್ನ ನೋಡ್ಕೊತಾರೆ ಅವ್ರಿಗೆ. ನಾನು ಏನೂ ಮಾಡಿಲ್ಲ ಸರ್, ನಾನೇನೂ ಮಾಡಿಲ್ಲ. ದಿಸ್ ಇಸ್ ಮೈ ಹಾನೆಸ್ಟ್ ಒಪಿನಿಯನ್. ಗ್ರೇಟ್. ನನ್ನ ತಂದೆ ತಾಯಿ ತೀರೋಗ್ಬಿಟ್ಮೇಲೆ ನಾವೇ ಆಗ್ಬಿಟ್ವಿ 4 ಜನ. ನಾನು, ನನ್ನ ಹೆಂಡತಿ, ನನ್ನ 2 ಹೆಣ್ಮಕ್ಳು, ನಮ್ದು 2 ನಾಯಿ ಮರಿಗಳು. ಅದು ಬಿಟ್ಬಿಟ್ರೆ ಬೇರೆ ಯಾರೂ ಇಲ್ಲ ನಮಗೆ. ಕೆಲವರು ರಿಲೇಷನ್ಗಳಿದ್ದಾರೆ, ಬರ್ತಾರೆ ಹೋಗ್ತಾರೆ. ಬಟ್ ನಾನು ಯಾವಾಗಲೂ ಅದು ಹಂಸಲೇಖ ಅವ್ರೊಂದು ಹಾಡಲ್ಲಿ ಬರೆದಿದ್ರು, ಅದನ್ನು ಬಂಧು ಬಳಗ ಯಾತಕ್ಕೆ ಬೇಕು, ಬಾಳೆ ಎಲೆಯ ಊಟಕ್ಕೆ ಬೇಕು ಅಂತ. ಅದು ಹಂಸಲೇಖ ಅವ್ರೊಂದು ಹಾಡಲ್ಲಿ ಬರೆದಿದ್ರು. ಎಲ್ಲರ ಸಂಬಂಧಗಳಲ್ಲೂ ಅಲ್ಲ, ಅದು ನನ್ನ ವಿಚಾರದಲ್ಲಿ ಮಾತ್ರ ನಾನು ಹೇಳೋದು. ಆಸ್ತಿ ಅನ್ನೋದು ಬಂದ್ಬಿಡುತ್ತೆ ಮಧ್ಯದಲ್ಲಿ. ಈ ಸಿನಿಮಾಗಳಲ್ಲಿ ನಾವು ಯಾರನ್ನಾರನೋ ನಂಬ್ಕೊಂಡ್ಬಿಡ್ತೀವಿ. ಅಯ್ಯೋ ಇವ್ರು ನಮ್ಮವರು, ಏನೇ ಆದರೂ ಸ್ಟುಪಿಡಿಟಿ ಸರ್. ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಶ್ರೀನಿವಾಸ್ ಅವರೇ. ಅದನ್ನೆಲ್ಲ ಇವ್ರು ನಮ್ಮವರು, ಏನಾದರೂ ನಮ್ಮ ಜೊತೆಗಿರ್ತಾರೆ, ಬರ್ತಾರೆ, ನಿಲ್ತಾರೆ, ನಮ್ಗೆ ಇದು ಮಾಡ್ತಾರೆ. ಆ ಮೊಮೆಂಟ್ರಿ ಅಷ್ಟೇ. ಇವತ್ತು ನಾನು ನಿಮ್ಮ ಜೊತೆ ಚೆನ್ನಾಗಿದ್ದೀನ ಅಷ್ಟೇ, ಇವತ್ತು ಮುಗೀತು, 6 ಗಂಟೆ ಮೇಲೆ ಮುಗೀತು ಅಷ್ಟೇ. ನಾಳೆಗೆ ಬೇರೆ ನಾವು ಹಂಗೆ ಯಾಮಾರ್ಕೊಂಬಂದ್ಬಿಟ್ಟು ಇಲ್ಲ, ಇದು ಲೈಫ್ ಲಾಂಗ್ ಸಂಬಂಧ ಅನ್ಕೊಂಡ್ಬಿಡ್ತೀವಿ. ಲೈಫೇ ಎಷ್ಟು ಲಾಂಗ್ ಇರ್ತೀವೋ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸಂಬಂಧಗಳು ಲೈಫ್ ಲಾಂಗ್ ಅಂದ್ಕೊಂಡ್ಬಿಡ್ತೀವಲ್ಲ. ಮುಟ್ಟಾಳ್ತನ. ಈ ಮುಟ್ಟಾಳ್ತನದಲ್ಲಿ ನಾವು ತುಂಬ ತಪ್ಪುಗಳು ಮಾಡ್ಬಿಡ್ತೀವಿ. ಅಂದರೆ ಫ್ಯಾಮಿಲಿ ವಿಚಾರವಾಗಿ ಆ ಫ್ಯಾಮಿಲಿ ಕೊಡೋ ಇಂಪಾರ್ಟೆನ್ಸ್ನ ಈ ಬೇರೆಯವ್ರಿಗೆ ಕೊಡ್ತೀವಲ್ಲ ಇಂಪಾರ್ಟೆನ್ಸು, ಆ ಇಂಪಾರ್ಟೆನ್ಸ್ನ ನಾವು ನಮ್ಮ ಮನೆಯವ್ರಿಗೆ ಕೊಡೋಲ್ಲ. ನಾವೆಲ್ಲೋ ಬೇರೆಯವ್ರನ್ನ ಮೆಚ್ಚೋಕೆ ಹೋಗಿ ಮನೆಯವ್ರನ್ನ ದೂರ ಇಟ್ಬಿಡ್ತೀವಿ. ಇವಾಗ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ, ತಿರೋಗ್ಬಿಟ್ಟಿದ್ದಾರೆ. ಬಟ್ ಅವ್ರ ಜೊತೆ ಎಷ್ಟೋ ಕಳಿಬೇಕಾಗಿದ್ದು ಪ್ರೆಷಿಯಸ್ ಮೂಮೆಂಟ್ಸ್ ನಾನು ಕಳೆದಿಲ್ಲ. ಯಾರ್ಯಾರಿಂದನೋ ಓಡಾಡ್ಕೊಂಡಿದ್ಬಿಟ್ಟಿದ್ದೆ ನಾನು. ಇವತ್ತಿಗೂ ನನಗೆ ಅದೆಲ್ಲ ತುಂಬ ಗಿಲ್ಟ್ ಇದೆ ಸರ್. ನೀವು ಹೇಳಿದ್ರಲ್ಲ ರಿಗ್ರೆಟ್ ಇದೆಯಾ ಅಂತ. ಸಿನಿಮಾ ಡೈರೆಕ್ಷನ್ನು ಅವೆಲ್ಲ ನನಗೆ ರಿಗ್ರೆಟ್ ಇಲ್ಲ. ಇದು ತುಂಬ ರಿಗ್ರೆಟ್ ಇದೆ. ಅಂದರೆ ಎಲ್ಲೋ ನನ್ನ ತಾಯಿ ಕಾಯೋರು, ನನ್ನ ಮಗ ಬರ್ತಾನೆ ನನ್ನ ಜೊತೆ ತಿಂಡಿ ತಿನ್ಬೋದು ಅಂತ ತಿಂದಿಲ್ಲ. ನಮ್ಮ ಅಪ್ಪ ಕಾಯೋರು, ರಾತ್ರಿ ನನ್ನ ಮಗ ಬರ್ತಾನೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಂತ ಮಾಡಿಲ್ಲ. ಅವ್ರು ಕರೆದ್ರು, ಇವ್ರು ಕರೆದ್ರು, ಅವ್ರ ಜೊತೆಗೆ ಹೋಗೋಣ, ಅನ್ನಿಸ್ಬಿಡೋದು ಲೈಫೆಲ್ಲ. ಇದು ಎಲ್ಲ ನಾಟಕ ಸರ್. ಎವ್ರಿಬಡಿ ಆರ್ ಡ್ರಾಮಾ. ನಿಮ್ಮಿಂದ ಕೆಲಸ ಆಗೋವರೆಗೂ ಕೆಲಸ ಆಗಬೇಕು ಅನ್ನೋ ಕಬ್ಬನ್ನ ಹಿಂಡ್ತಾರೆ, ನಿಮ್ಮನ್ನು ಎತ್ತಿ ಬಿಸಾಕ್ತಾರೆ. ನಾನು ನೋಡಿರೋದು, ಬೇರೆಯವ್ರ ಅನುಭವಗಳು ನನಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲರೂ ಇಷ್ಟೇ. ಯಾರೋ ಅದು ಮಾಡ್ಬಿಡ್ತಾರೆ, ನಮ್ಮನ್ನು ಹಂಗೆ ನೋಡ್ಕೊಂಬಿಡ್ತಾರೆ, ಹಿಂಗೆ ನೋಡ್ಕೊಂಬಿಡ್ತಾರೆ, ನಮ್ಮ ಹಂಗಿರ್ತಾರೆ, ಇವರು ನಮಗೆ ಬರ್ತಾರೆ. ನಿಮಗೆ ಬರೋದು ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು. ನಿಜವಾಗ್ಲೂ ನಿಮ್ಮ ಸಂಪಾದನೆ ಅಂತ ಮಾಡಿದರೆ ನಿಮ್ಮ ಸ್ನೇಹಿತರು ಯಾರು ಜೆನ್ಯೂನ್ ಫ್ರೆಂಡ್ಸು ಇದಾರೆ ನಿಮಗೆ? ಆ ಥರ ಇಲ್ಲ ಸರ್. ಇದ್ದರು ಅಂದ್ಕೊಂಡಿದ್ರೆ ಅವರು ಕೂಡ ಮೋಸ ಮಾಡಿ ಹೋದರು. ಯಾರೂ ಇಲ್ಲ ಸರ್ ನನಗೆ ಇವತ್ತು. ಯಾರು ನಾನು ಹೇಳ್ದಲ್ಲ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ನಾಯಿ ಮರಿಗಳು. ಇನ್ನು ಮಿಕ್ಕವ್ರೆಲ್ಲ ಬರ್ತಾರೆ, ಸಿಗ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಬಟ್ ನಾನಿವಾಗ ಯಾರನ್ನೂ ನಂಬೋ ಸ್ಥಿತಿನಲ್ಲಿಲ್ಲ. ಯಾಕೆಂದರೆ ಇತ್ತೀಚೆಗೆ ಒಂದು 3-4 ವರ್ಷದಿಂದನೇ ಒಬ್ಬ ನನ್ನ ಚೈಲ್ಡ್ಹುಡ್ ಫ್ರೆಂಡು, ನನ್ನ 7ನೇ ಕ್ಲಾಸಿಂದ ನನ್ನ ಜೊತೆಗಿದ್ದವನು, 8ನೇ ಕ್ಲಾಸಿಂದ ನನ್ನ ಜೊತೆಗಿದ್ದವನು, ನನ್ನ ಒಂದು ಹಾರ್ಡ್ ಟೈಮ್ನಲ್ಲಿ ನನಗೆ ತುಂಬ ಕಷ್ಟ ಬಂತು. ಫಸ್ಟ್ ಟೈಮ್ ನನಗೆ ಕಷ್ಟ ಬಂದಿದ್ದು ನನ್ನ 2ನೇ ಮಗಳು ಹುಟ್ಟಿದಾಗ. ನಾನು ಸಾಲ ಮಾಡುವಂಥ ಪರಿಸ್ಥಿತಿ ಬಂತು. ಅವಳು ಪ್ರೀಮಿ ಮಗು ಆಯಿತು, ಸಾಲ ಮಾಡುವಂಥ ಪರಿಸ್ಥಿತಿ ಬಂತು. ಈ ಚಿನ್ನ ಎಲ್ಲ ಅಡ ಇಡಬೇಕು ಅಂತ ಕಲ್ತಿದ್ದೆ ನಾನು ಅವಾಗ. ನನಗೆ ಗೊತ್ತಿಲ್ಲ ಚಿನ್ನ ಎಲ್ಲ ಅಡ ಇಟ್ಬಿಟ್ಟು ಜೀವನ ಮಾಡಬೇಕು ಅನ್ನೋದು ನನಗೆ ಅವತ್ತಿಗೆ ಗೊತ್ತಿರಲಿಲ್ಲ. ಅವನು ನನ್ನ ಫ್ರೆಂಡ್ ಹೆಸರಿನಲ್ಲಿ ಅಡ ಇಟ್ವಿ. ನೀನು ಎಲ್ಲ ಇಡೋಕೋಬೇಡ, ನಾವು ರೈತರು, ನಾವು ನಮ್ಮ ಇದರಲ್ಲಿ ಏನೋ ಕ್ರಾಪ್ ಲೋನ್ ಅಂತ ಕೊಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅಂತ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಶ್ರೀನಿವಾಸ್ ಅವರೇ. ಅದು ಈ ಸಿನಿಮಾನು ಕೈ ಹಿಡಿಲಿಲ್ಲ. ಯಾರ ಹತ್ರನೂ ಸಾಲ ಕೇಳಬಾರ್ದು ಅಂತ ನನಗೆ, ಕೈ ಚಾಚಬಾರ್ದು, ಯಾರ ಹತ್ರನೂ ಸಾಲ ಕೇಳಬಾರ್ದು, ಕೇಳಿದ್ರೆ ಚೀಪ್ ಆಗ್ಬಿಡ್ತೀವಿ ಅಂತ ನನ್ನ ಹೆಂಡ್ತಿದು ವಾಟ್ ಎವರ್ ಇದೆಲ್ಲ ಏನೇನಿತ್ತು ಎಲ್ಲವೂ ಇಟ್ವಿ. ಇವನ ಹೆಸರಲ್ಲೇ ಇಟ್ಕೊಂಡು ಬಂದ್ವಿ. ನಿಮ್ಮ ಫ್ರೆಂಡ್ ಹೆಸರು? ಅವನ ಹೆಸರಲ್ಲೇ ಇಟ್ಕೊಂಡು ಬಂದ್ವಿ. ನಮ್ಮ ಮನೆಗೆ ಬರೋನು, ಡೈಲಿ ಕಾಫಿ ಕುಡಿಯೋನು, ಜೊತೆಗೆ ಇರೋನು, 7ನೇ ಕ್ಲಾಸಿನ ಫ್ರೆಂಡು. ಸರಿ, ಈ ಸಿನಿಮಾಗಳು ಬೇರೆ ಫೇಲ್ಯೂರ್ ಆಯಿತು. ಮಧ್ಯದಲ್ಲಿ ದೊಡ್ಡವ್ರು ಸಹವಾಸ ಮಾಡಿದ್ದೆ, ಅವ್ರಿಗೆ ಗೊತ್ತಿರೋರ ಹತ್ರ ಕೆಲವು ದುಡ್ಡು ಸಾಲ ಇಸ್ಕೊಂಬಿಟ್ಟೆ. ಎಲ್ಲಿ ಕೇಳಬಾರ್ದು ಅಂತ ಅಂದ್ಕೊಂಡು ಈ ಚಿನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕೈನ ತುಂಬ ಕಡೆ ಪರಿಸ್ಥಿತಿಗಳಿಗೋಸ್ಕರ, ಅನಿವಾರ್ಯತೆಗೋಸ್ಕರ, ಅವಶ್ಯಕತೆಗೋಸ್ಕರ ತುಂಬ ಚಾಚ್ಬಿಟ್ಟೆ ನಾನು. 1,50,000 ನನ್ನ ಹತ್ರ ಇದ್ದಾಗ ತುಂಬ ಚೆನ್ನಾಗೂ ಕೊಟ್ಟಿದ್ದೀನಿ. ನನ್ನ ಹತ್ರ ಇಲ್ಲದೆ ಇದ್ದಾಗ ತುಂಬ ಎಲ್ಲರ ಹತ್ರನೂ ಚಾಚಿದ್ದೀನಿ. ನನಗೇನು ಅವಮಾನ ಇಲ್ಲ. ನಾನು ಸಾಲ ಮಾಡಿದ್ದೀನಿ, ಸಾಲ ಕೇಳಿದ್ದೀನಿ, ಸಾಲ ಇಸ್ಕೊಂಡಿದ್ದೀನಿ, ಕೆಲವ್ರಿಗೆ ತೀರಿಸಿದ್ದೀನಿ, ಇನ್ನು ಕೆಲವ್ರಿಗೆ ತೀರಿಸ್ಬೇಕು. ನನಗೆ ಯಾವುದು ಹೇಳ್ಕೊಳಕ್ಕೆ ಮುಚ್ಚುಮರ ಇಲ್ಲ, ಅವಮಾನ ಇಲ್ಲ. ಇನ್ನೂ ಇದೆ
ಸಾಲ ಇದೆ, 100% ಸಾಲ ಇದೆ. ಒಂದು ತುಂಬ ಏನಿಲ್ಲ, ಓಕೆ. ಸ್ವಲ್ಪ ಇದೆ. ಒಬ್ರಿಗೊಂದು ಚುಕ್ತಾ ಮಾಡಬೇಕು. ಆ ಚುಕ್ತಾ ಮಾಡೋಕ್ಕೆ ಮುಂಚೆ ಅದೇನು ದೊಡ್ಡ ವಿಷಯ ಅಲ್ಲ ಇವಾಗ ಚುಕ್ತಾ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ, ದೊಡ್ಡಸ್ತಿ ಅಲ್ಲ. ಆದರೆ ಅವರು ನನಗೆ ಮಾಡಿರೋ ಡ್ಯಾಮೇಜ್ ತುಂಬ ಇದೆ. ಆ ಡ್ಯಾಮೇಜ್ ಕ್ಲಿಯರ್ ಮಾಡಿದ ತಕ್ಷಣ ನಾನು ಅವ್ರಿಗೆ ಇದು ಮಾಡ್ತೀನಿ. ಅದು ಬಿಟ್ಬಿಟ್ರೆ ನನಗೆ ಆ ಥರದಲ್ಲಿ ತುಂಬ ಸಹಾಯ ಮಾಡಿದವರು ನಮ್ಮ ಫಾದರ್ ಇಲ್ಲ, ನನ್ನ ಹೆಂಡತಿಯವ್ರ ತಂದೆ, ನನ್ನ ನಾದ್ನಿ ಗಂಡ ಹರಿಕೃಷ್ಣ ಅವರು ನನಗೆ ಸಹಾಯ ಮ್ಯೂಸಿಕ್ ಮಾಡಿದ್ದಾರೆ. ಡೈರೆಕ್ಟರ್ ಹರಿ ಸರ್ ನನಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ, ಬೆರಳಿಕೆಯವರು ಅಷ್ಟೇ, ಇನ್ಯಾರು. ಅದು ಬಿಟ್ಟರೆ ನನ್ನನ್ನು ಈ ಮಟ್ಟಕ್ಕೆ ಇವತ್ತು ಇಲ್ಲಿ ನಿಲ್ಲಿಸ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡೋದಕ್ಕೆ ಕಾರಣನೇ ನನ್ನ ಯೂಟ್ಯೂಬು, ಅದರಿಂದ ಬರ್ತಿರೋ ವರಮಾನ. ಏನಾಯ್ತದು? ಯಾವುದು? ನಿಮ್ಮ ಫ್ರೆಂಡ್ ಹಾಂ, ಹೆಸರಲ್ಲಿ ಅಲ್ಲಿ ಮಾಡಾಯಿತು, ಇದೆಲ್ಲ ಮಾಡಾದ್ಮೇಲೆ ಏನಾಯಿತು, ಮೊನ್ನೆ ಒಂದು 3 ಇಯರ್ಸ್ ಬ್ಯಾಕು ಯಾವುದೋ ಹಿಂಗೆ ಭಗವಂತ ಸ್ವಲ್ಪ ಕಂಡುಬಿಟ್ಟ. ನಂದು ಯಾವುದೋ ಒಂದು ಪ್ರಾಪರ್ಟಿ ಇತ್ತು. ಆ ಪ್ರಾಪರ್ಟಿನ ನಾನು ಎಲ್ಲೋ ಒಂದು ಕಡೆ ಏನೋ ಒಂದು ಬ್ಯಾಂಕ್ನಲ್ಲೇನೋ ಇಟ್ಬಿಟ್ಟು ನನಗೆ ಈ ಮಂತ್ಲಿ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿತ್ತು. ಅರ್ನಿಂಗ್ ಯೂಟ್ಯೂಬ್ ಬರ್ತಿದ್ದಿದ್ದು ಅರ್ನಿಂಗ್ ಕಡಿಮೆ, ಬಟ್ ಕಮಿಟ್ಮೆಂಟ್ಸ್ ಜಾಸ್ತಿ ಆಗೋದು. ಜಾಸ್ತಿ. ಸೊ ಸ್ವಲ್ಪ ನಮ್ಮ ಪ್ರಾಪರ್ಟಿನೋ ಇದು ಮಾಡ್ಕೊಂಡು ಬೇರೆದೆಲ್ಲ ಲೋನ್ಸ್ಗಳು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಆ ಪ್ರಾಪರ್ಟಿನೇನೋ ನಾನು ಪ್ರಾಪರ್ಟಿ ಮೇಲೆ ಲೋನ್ ತೆಗೆದೆ. ಆ ಲೋನ್ ತೆಗೆದಾಗ ಒಂದಿಷ್ಟು ಅಮೌಂಟ್ ಬಂತು. ಎಲ್ಲ ಚಿನ್ನನೂ ಇಟ್ಬಿಟ್ಟಿದ್ದೆ ಸರ್, ನನ್ನ ಹೆಂಡ್ತಿದು, ನನ್ನ ಮಕ್ಕಳು. ಸರಿ, ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಒಂದಿಷ್ಟು ಚಿನ್ನ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಪಾಪ ಅವ್ರುಗಳಿಗೆ ಹಾಕ್ಕೊಳ್ಳೋದಕ್ಕೆ ಇರಲಿಲ್ಲ. ಸರಿ ಕೊಡ್ಸೋಣ ಅದನ್ನು ಅಂದ್ಬಿಟ್ಟು ಕೇಳಿದ್ರೆ ಯೂನಿಯನ್ ಮಾಡಿಬಿಟ್ಟಿದ್ದಾನೆ. ಇವಾಗ ನಾನು ಗೋಲ್ಡ್ ಇಡಬೇಕಾದ್ರೆ 5,000 ಆಯಿತು ಅಂತ ಇಟ್ಕೊಳ್ಳಿ, ಇವಾಗ 10,000 ಆಗಿದೆ ಅಂತ ಇಟ್ಕೊಳ್ಳಿ ಗೋಲ್ಡು. ಅವ್ನು ಟಾಪಪ್ ತೊಗೊಂಬಿಟ್ಟಿದ್ದಾನೆ. ನಾನು ಇಟ್ಟಿರೋದು ಗೋಲ್ಡು ಬರೀ 8 ಲಕ್ಷ ರೂಪಾಯಿಗೆ, ಅವ್ನು 25 ಲಕ್ಷ ಟಾಪಪ್ ಮಾಡ್ಕೊಂಡಿದ್ದಾನೆ. ಅವತ್ತಿನ ರೇಟ್, ಇವತ್ತಿನ ರೇಟ್ ಅವತ್ತು ಗ್ರಾಮ್ಗೆ 200 ರೂಪಾಯಿ ಇತ್ತು ಸರ್, ಫಾರ್ ಎಕ್ಸಾಂಪಲ್. ಇವತ್ತಿಗೆ ಒಂದು 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅಷ್ಟಿಲ್ಲ, ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಆ ಟಾಪಪ್ ಬರೋದು ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ನು ನನಗೊಂದು ಮಾತು ಹೇಳ್ಬೋದಾಗಿತ್ತು, ನನಗೆ ಹಿಂಗೆ ಕಷ್ಟ ಇದೆ, ನಾನು ಇಟ್ಕೋತಿದ್ದೀನಿ. ಅದು ಎಕ್ಸ್ಟ್ರಾ ಬಂತು ಬರ್ಡನ್ ಇವಾಗ. ಅಂದರೆ ಅದು ಹರಾಜು ಲೆವೆಲ್ಗೆ ಬಂದಿತ್ತು ಆ ಗೋಲ್ಡು. ಇವ್ರುಗಳಿಗೆಲ್ಲ ಹೆಣ್ಮಕ್ಳಿಗೆ ಏನಿರುತ್ತೆ ಅಂದರೆ ತಾಯಿ ಮಾಡಿಸ್ಕೊಟ್ಟಿರೋದು, ಅತ್ತೆ ಮಾಡಿಸ್ಕೊಟ್ಟಿರೋದು ಅನ್ನೋದು ವ್ಯಾಲ್ಯೂಸ್ ಇರುತ್ತೆ. ನಾವುಗಳು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಿಜವಾಗ್ಲೂ ನಮ್ಮ ಸಿನಿಮಾ, ಈ ಕನಸುಗಳು, ಈ ಕಷ್ಟಗಳನ್ನ ನಂಬ್ಕೊಂಡು ಅದೆಲ್ಲ ಹೋಗೋಣ ಇಟ್ಬಿಡ್ತೀವಿ. ಆ ಸೆಂಟಿಮೆಂಟ್ ವ್ಯಾಲ್ಯೂಗಳು ಹೆಣ್ಮಕ್ಳದನ್ನ ನಾವು ಯೋಚನೆ ಮಾಡಲ್ಲ. ನ್ಯೂ ಫಿಲ್ಮ್ ಮೇಕರ್ಸ್ಗೆ ಏನು ಹೇಳ್ತೀರಿ? ಈ ಥರ ಮಾಡೋ ನ್ಯೂ ಫಿಲ್ಮ್ ಮೇಕರ್ಸ್ಗೆ ಯಾವ ಥರ ಮಾಡೋರಿಗೆ ಅಂದರೆ ಈ ಥರ ಮನೆಯಲ್ಲಿರೋ ಆಸ್ತಿ ಅದನ್ನೆಲ್ಲ ದುಡ್ಡನ್ನ ಮಾಡಬೇಕು, ನಾನು ಸಿನಿಮಾ ಮಾಡ್ತೀನಿ ಅಂತ ಪಣ ಮುಟ್ಟಾಳ್ತನ, ಹೊರಡ್ತಾರೆ. ಮುಟ್ಟಾಳ್ತನ, ಫೂಲಿಶ್ನೆಸ್ ಅದು. ಆ ಥರ ಇದ್ದಿದ್ರೆ ನಾನು ನನ್ನ ಮನೆ ಮಾರ್ಬಿಟ್ಟು ಸಿನಿಮಾ ಮಾಡ್ತಾ ಇದ್ದೆ. ನಾನು ಒಂದು ಮನೆ ಇದೆ ಮೈಸೂರಿನಲ್ಲಿ. ಆ ಮನೆ ಮಾರಿದ್ರೆ ಒಂದು 5-6 ಕೋಟಿ ರೂಪಾಯಿ ಬರುತ್ತೆ. ಆ 5-6 ಕೋಟಿ ರೂಪಾಯಿ ನಾನು ಸಿನಿಮಾ ಮಾಡ್ತಿದ್ದೆ. ನಾಟ್ ವರ್ತ್. ಯಾರಿಗೆ ಮಾಡ್ತೀರಾ? ನಿಮ್ಮ ಲೈಫ್ ನಾಳೆ ಇಷ್ಟೇನಾ? ಗೆದ್ದರೆ ಇವತ್ತು ನಾವು ಸಿನಿಮಾಲಿದ್ದೀವಿ, ಸಿನಿಮಾಲಿ ಊಟ ಮಾಡ್ತಿದ್ದೀವಿ, ಕರೆಕ್ಟು. ಆದರೆ ಸಿನಿಮಾ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ಉದ್ಯಮದಲ್ಲಿರೋ ಕೆಲವು ವ್ಯಕ್ತಿಗಳಿದಾರಲ್ಲ, ನಿಮ್ಮ ಕಷ್ಟ ಅವ್ರಿಗೆಲ್ಲ ಬೇಕಾಗಿಲ್ಲ ಸರ್. ಅವ್ರಿಗೆ ಬೇಕಾಗಿರೋದು ದುಡ್ಡು. ಇವಾಗ ಸ್ಮಶಾನದಲ್ಲಿ ಹೆಣ ಸುಡೋನಿಗೆ ಯಾವ ಫೀಲಿಂಗ್ಸು ಇರಲ್ಲ. ಯಾವ ಹೆಣ ಬಂದರೂ ತೆಗೆದ್ಬಿಟ್ಟು ಹಾಕ್ಸ್ಬಿಡ್ತಾನೆ. ದಿನ ಸಾವಿರಗಳವ್ರು ಯಾರು. ಹಾಗೆ ಇಲ್ಲಿ ದುಡ್ಡಷ್ಟೇ ಮುಖ್ಯ. ನಿಮ್ಮ ಕನಸು, ನಿಮ್ಮ ಭಾವನೆ, ನಿಮ್ಮ ಪ್ಯಾಷನ್ ಯಾರಿಗೂ ಬೇಕಾಗಿಲ್ಲ. ನಾ ಸಿನಿಮಾ ಮಾಡಿ ಇನ್ಯಾರೋ ಪ್ರೊಡ್ಯೂಸರ್ ಮನೇಲಿರೋನು ಅವನ್ನ ಮನೆ ಮಠ ಮಾಡಿಸ್ಬಿಟ್ಟು ಮತ್ತೆ ಇವಾಗ ಆಲ್ರೆಡಿ ನನ್ನ ಮೇಲೆ ತುಂಬ ಎಲಿಗೇಷನ್ಸ್ ಇದೆ. ಪ್ರೊಡ್ಯೂಸರ್ ಹಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟ ಅಂತ. ಮತ್ತೆ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನೇಮ್. ನನಗೆ ಮಾಡೋ ಯೋಗ್ಯತೆ ಇಲ್ಲ. ಅಂದರೆ ಯೋಗ್ಯತೆ ಇಲ್ಲ ಅಂದ ಸೆನ್ಸ್ ನಂಗೆ ಧೈರ್ಯ ಇಲ್ಲ. ಇವತ್ತೇನೋ ಮಾಡ್ಬಿಟ್ಟು 2 ಕೋಟಿ ರೂಪಾಯಿ ಸಿನಿಮಾ ಮಾಡ್ಬಿಡೋಣ, ಒಂದು ಪಿಕ್ಚರ್ ಮಾಡ್ಬಿಡೋಣ, ನನಗೆ ಧೈರ್ಯನೇ ಇಲ್ಲ. ಕಳ್ಕೊಂಡ್ರೆ ನನಗೆ ಗೊತ್ತು, ಚಿಕ್ಕದಾಗೆ ಕಳ್ಕೊಂಡು ನಾನು ಏನೇನು ಅನುಭವಿಸಿದ್ದೀನಿ. ಇವತ್ತು ಮತ್ತೆ ಬಂದು ಇಲ್ಲಿ ಒಂದು ನಿಂತ್ಕೊಳ್ಳೋದಕ್ಕೆ ಏನೇನು ಅನುಭವಿಸಿದ್ದೀನಿ ನನಗೆ ಗೊತ್ತು. ಸ್ಕ್ರ್ಯಾಚಿಂದ ಅಲ್ಲ, ಮೈನಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನನ್ನ ಜರ್ನಿ ಡೈರೆಕ್ಟರ್ ಆಗಿ ಒಂದು 3 ಸಿನಿಮಾ ಮಾಡಿ, ಒಂದು ಆ್ಯಕ್ಟರ್ ಆಗಿ ಒಂದು 18-20 ಸಿನಿಮಾ ಮಾಡಿ, ಒಂದು ಚಾನೆಲ್ಗಳಲ್ಲಿ ಕೆಲಸ ಮಾಡಿ, ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಗುರುತು ತಗೊಂಡ ಮೇಲೂ ನನ್ನ ಜೀವನನ ನಾನು ಮತ್ತೆ ಮೈನಸ್ಸಿಂದ ಸ್ಟಾರ್ಟ್ ಮಾಡಿ